ಇನ್ನು ಕೈ ನಾಯಕ ಹನುಮಂತರಾಯಪ್ಪಗೆ ಇಡೀ ಬಿಗ್ ಶಾಕ್ ಕೊಟ್ಟಿದೆ. ಕಾಂಗ್ರೆಸ್ ನಾಯಕಿ ಕುಸುಮಾ ತಂದೆ ಹನುಮಂತರಾಯಪ್ಪ ಬೆಳಗ್ಗೆಯಿಂದ ಶೋಧ ನಡೆಸ್ತಾ ಇರುವಂತಹ ಅಧಿಕಾರಿಗಳು ಬೆಂಗಳೂರಿನ ಆರ್ ನಗರದ ಹನುಮಂತರಾಯಪ್ಪನ ಮನೆ 2 ಕಾರ್ನಲ್ಲಿ ಬಂದಿದ್ರು. ಇಡೀ ಅಧಿಕಾರಿಗಳ ತಂಡ ಕೈ ಶಾಸಕ ವೀರೇಂದ್ರ ಜೊತೆ ವ್ಯವಹಾರ ಹಿನ್ನೆಲೆ ರೇಡ್ ಮಾಡಲಾಗಿದೆಯಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಬೆಂಗಳೂರಿನ ಆರ್ ನಗರದಲ್ಲಿರುವಂತಹ ಹನುಮಂತರಾಯಪ್ಪನ ಮನೆ ಕೈ ಶಾಸಕ 2 ಕಾರ್ನಲ್ಲಿ ಬಂದಿರುವಂತಹ ಇಡೀ ಅಧಿಕಾರಿಗಳ ತಂಡ ರೇಡ್ ಮಾಡಿದೆ. ಬೆಳಗ್ಗೆ 6:30 ಮುಂಜಾನೆ ಸಂದರ್ಭದಲ್ಲಿ ರೇಡ್ ಮಾಡಿರುವಂತದ್ದು. ಕೈ ಶಾಸಕ ವೀರೇಂದ್ರ ಜೊತೆ ವ್ಯವಹಾರದಲ್ಲಿರುವಂತಹ ಹಿನ್ನೆಲೆಯಲ್ಲಿ ರೇಡ್ ಮಾಡಲಾಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಹನುಮಂತರಾಯಪ್ಪಗೆ ಇಡಿ ಬೆಳಗ್ಗೆಯೇ ಬಿಗ್ ಶಾಕ್ ಕೊಟ್ಟಿರುವಂತದ್ದು. ಕಾಂಗ್ರೆಸ್ ನಾಯಕಿ ಕುಸುಮಾ ತಂದೆ ಹನುಮಂತರಾಯಪ್ಪ ಅವರ ಮನೆ ಮೇಲೆ ಇಡಿ ರೇಡ್ ಮಾಡಿರುವಂತದ್ದು ಬೆಳಗ್ಗೆ 6:30 ಸುಮಾರಿಗೆ. ಇಡೀ ರೇಡ್ 2 ಕಡೆ ನಡೆದಿರುವಂಥದ್ದು. ಇವತ್ತು ಶಾಸಕ ವೀರೇಂದ್ರ ಜೊತೆ ಕಾಂಟ್ಯಾಕ್ಟ್ ಇರುವಂತಹ ಒಂದು ರೀಸನ್ ಇಂದಾಗಿ ರೇಡ್ ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ. ಬೆಳಗ್ಗೆಯಿಂದ ಕೂಡ ಕುಸುಮಾ ಮನೆಯಲ್ಲಿ ಶೋಧ ನಡೆಸ್ತಾ ಇದೆ ಇಡೀ ಟೀಮ್. ಬೆಂಗಳೂರಿನಲ್ಲಿರುವಂತಹ ಆರ್ ನಗರದ ಮನೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರುವಂತಹ ಮನೆ ಕೈ ಶಾಸಕಿ ಕುಸುಮಾ ಅವರ ತಂದೆ ಹನುಮಂತರಾಯಪ್ಪ ಅವರ ಮನೆಯ ಮೇಲೆ ಇಡಿ ರೇಡ್ ಮಾಡಿರುವಂಥದ್ದು ಬೆಳಗ್ಗೆ 6:30 ಸುಮಾರಿಗೆ. ಎಲ್ಲ ದಾಖಲಾತಿಗಳನ್ನ ಕಲೆಕ್ಟ್ ಮಾಡಲಾಗ್ತಾ ಇದೆ, ಶೋಧವನ್ನ ನಡೆಸಲಾಗ್ತಾ ಇದೆ. ಒಂದು ಕಡೆ ಬೆಳಗ್ಗೆಯಿಂದಲೂ ಕೂಡ ಇಡಿ ರೇಡ್ ಮಾಡ್ತಾ ಇರುವುದು. ಮುಂಜಾನೆಯಿಂದಲೇ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ ಇಡೀ ಟೀಮ್. ಒಂದ್ ಕಡೆ ಕಾಂಗ್ರೆಸ್ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಅವರನ್ನ ಇಡೀ ವಶಕ್ಕೆ ಪಡೆದುಕೊಂಡಿದ್ರೆ, ಇನ್ನೊಂದು ಕಡೆ ಕೈ ನಾಯಕ ಹನುಮಂತರಾಯಪ್ಪಗೆ ಇಡೀ ಬೆಳಗ್ಗೆ 6:30 ಸುಮಾರಿಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಈ ಕಡೆ ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಇಡೀ ವಶಕ್ಕೆ ಪಡೆದುಕೊಂಡಿದೆ ಕಾಂಗ್ರೆಸ್ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಅವರನ್ನ. ಚಿತ್ರದುರ್ಗದ ಪಪ್ಪಿ ನಿವಾಸದಲ್ಲಿ ಕೆಜಿಗಟ್ಟಲೆ ಚಿನ್ನ ಕೂಡ ಪತ್ತೆಯಾಗಿದೆ. ಇನ್ನೊಂದು ಕಡೆ ಆರ್ ನಗರದಲ್ಲಿರುವಂತಹ ಹನುಮಂತರಾಯಪ್ಪ ಮನೆ ಮೇಲೆ ಇಡೀ ರೇಡ್ ಮಾಡಿ ಅಲ್ಲಿ ಸಿಕ್ಕಿರುವಂತಹ ದಾಖಲಾತಿಗಳನ್ನ ಸಂಗ್ರಹ ಮಾಡಿಕೊಳ್ಳಲಾಗ್ತಾ ಇದೆ. ಒಟ್ಟಿನಲ್ಲಿ ಬೆಳಗ್ಗೆಯೇ ಈ 2 ಕಡೆ ಇಡೀ ರೇಡ್ ಮಾಡಿ ಶಾಕ್ ಮೇಲೆ ಶಾಕ್ ಕೊಡ್ತಾ ಇರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಇಡೀ ಬೆಳಗ್ಗೆಯೇ 2 ತಂಡಗಳ ಮೇಲೆ ರೇಡ್ ಮಾಡಿರುವಂತದ್ದು. ಒಂದ್ ಕಡೆ ಹನುಮಂತರಾಯಪ್ಪ ಕೈ ಶಾಸಕ ಮನೆ ಮೇಲೆ ದಾಳಿಯನ್ನ ಮಾಡಿರುವಂತದ್ದು. ಸೊ ಅಪ್ಡೇಟ್ಸ್ ಕೊಡೋದಾದ್ರೆ ಅಭಿಷೇಕ್. ಎಸ್, ಮನಿ ಲಾಂಡ್ರಿಂಗ್ ಆಕ್ಟ್ ನಡಿ ಈ ಒಂದು ಪ್ರಕರಣ ದಾಖಲಾಗಿದೆ. ECIR ದಾಖಲಿಸಿಕೊಂಡು ಏಕಾಏಕಿ ದಾಳಿಯನ್ನು ನಡೆಸಿರುವಂತದ್ದು. ಇನ್ನು ವೀರೇಂದ್ರ ಪಪ್ಪಿಯವರ ಬಿಸ್ನೆಸ್ಗೆ ಸಂಬಂಧಪಟ್ಟಂತಹ ನಡೆದಂತಹ ಒಂದು ದಾಳಿ ಅಂತಾನೆ ಹೇಳ್ಬೋದಾಗಿದೆ. ಗೋವಾದಲ್ಲಿ ಮತ್ತು ಹೊರದೇಶದಲ್ಲಿ ಸಿಕ್ಕಿಂ ಆಗಿರಬಹುದು, ಇಲ್ಲೆಲ್ಲವೂ ಕೂಡ ಒಂದಷ್ಟು ವ್ಯವಹಾರಗಳಿವೆ. ಅಂದ್ರೆ ಕೆಸಿನೋಕ್ಕೆ ಸಂಬಂಧಪಟ್ಟಂತಹ ಒಂದು ವ್ಯವಹಾರಗಳಿವೆ. ಈ ಹಿನ್ನೆಲೆಯಲ್ಲಿ ಏಕಾಏಕಿ ದಾಳಿಯನ್ನು ನಡೆಸಿ, ಅಂದ್ರೆ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅನ್ನುವಂತಹ ಒಂದು ವಿಚಾರವನ್ನ ಒಂದು ಆರೋಪ ಬಂದಂತಹ ಹಿನ್ನೆಲೆಯಲ್ಲಿ ಸುಮೋಟೋ ಕೇಸನ್ನು ದಾಖಲಿಸಿಕೊಂಡು ಈ ಒಂದು ದಾಳಿಯನ್ನು ನಡೆದಿದೆ. ಇನ್ನು ಈ ಬೆಂಗಳೂರಿನ ಈ ಒಂದು ನಿವಾಸದಲ್ಲಿ 1 kg ಚಿನ್ನಾಭರಣ ಸಿಕ್ಕಿದೆ ಅನ್ನುವಂತಹ ಒಂದು ವಿಚಾರಗಳು ಕೂಡ ಕೇಳಿ ಬರ್ತಾ ಇರುವಂತಹ. ಅದೇ ರೀತಿಯಾಗಿ ಹಾರ್ಡ್ ಕ್ಯಾಶ್ ಏನಿದೆ 5 ಲಕ್ಷದವರೆಗೂ ಕೂಡ ಹಾರ್ಡ್ ಕ್ಯಾಶ್ ಸಿಕ್ಕಿದೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಈಗ ಸದ್ಯ ಸಿಕ್ಕಿಂನಲ್ಲಿ ಇಡಿ ಅವರ ಒಂದು ಬ್ರಾಂಚ್ ಇಲ್ಲದ ಕಾರಣದಿಂದಾಗಿ ಕೋಲ್ಕತ್ತಾ ಬ್ರಾಂಚ್ನ ಇಡಿ ಅಧಿಕಾರಿಗಳನ್ನ ಸಿಕ್ಕಿಂಗೆ ಕಳಿಸಿ ಅಲ್ಲಿ ಅವರನ್ನು ಸೆಕ್ಯೂರ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಎಲ್ಲಿಯೂ ಕೂಡ ತಪ್ಪಿಸಿಕೊಂಡು ಪರಾರಿಯಾಗದ ರೀತಿಯಲ್ಲಿ ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಕೋಲ್ಕತ್ತಾ ಇಡಿ ಅಧಿಕಾರಿಗಳು ಅವರನ್ನು ಸೆಕ್ಯೂರ್ ಮಾಡಿದ್ದಾರೆ. ಈಗ ಬೆಂಗಳೂರಿನಿಂದ ಒಂದು ಟೀಮ್ ಕೂಡ ಹೋಗ್ತಾ ಇದೆ. ಬೆಂಗಳೂರಿನಿಂದ ಹೋದಂತಹ ಟೀಮ್ ಅವರನ್ನ ವಶಕ್ಕೆ ಪಡೆದುಕೊಳ್ಳುತ್ತಾ ನಂತರ ಬಂಧನ ಮಾಡುತ್ತಾ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಈಗ ಸದ್ಯ ಅವರು ಇರುವಂತಹ ಸ್ಥಳಗಳು ಯಾರು, ಚಿತ್ರದುರ್ಗ ಆಗಿರಬಹುದು, ಬೆಂಗಳೂರು ಆಗಿರಬಹುದು, ಮತ್ತೆ ಗೋವಾದಲ್ಲಿ ಕೂಡ ಒಂದು ಕೆಸಿನೋ ಅವರಿಗೆ ಸಂಬಂಧಪಟ್ಟಂತಹ ಒಂದು ವ್ಯವಹಾರಗಳು ಇರುವಂತಹ ಕಾರಣದಿಂದಾಗಿ ಅಲ್ಲಿಯೂ ಕೂಡ ದಾಳಿಯನ್ನು ನಡೆಸಲಾಗಿದೆ. ಅಗತ್ಯವಾದಂತಹ ಒಂದು ಪೇಪರ್ಸ್ಗಳನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಆಸ್ತಿ ಪತ್ರಗಳು ಯಾವುದು ಅದೆಲ್ಲವೂ ಕೂಡ ವಶಕ್ಕೆ ಪಡೆದುಕೊಂಡಾಗಿರುವಂಥದ್ದು. ಇನ್ನು ಇದು IT ಆಕ್ಟ್ ಅಲ್ಲ, ಹೀಗಾಗಿ ಇಡಿ ಅಧಿಕಾರಿಗಳು ಬಂಧನ ಮಾಡುವಂತಹ ಒಂದು ಅವಕಾಶಗಳು, ಅಂದರೆ ಅವರಿಗೆ ಇದಿದೆ, ಅಷ್ಟೊಂದು ರೈಟ್ಸ್ ಇದೆ. ಹೀಗಾಗಿ
ಏನಾದರೂ ಇದರಲ್ಲಿ ಅವ್ಯವಹಾರ ಏನಾದರೂ ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಅವರನ್ನ ಬಂಧನ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ. ಅದೇ ರೀತಿಯಾಗಿ ಈಗ ಹನುಮಂತರಾಯಪ್ಪ ಅವರ ಮನೆ ಮೇಲೆ ಕೂಡ ಅಂದ್ರೆ ಆರ್ ಆರ್ ನಗರದಲ್ಲಿರುವಂತಹ ಅವರ ಮನೆ ಮೇಲೆ ಕೂಡ ದಾಳಿಯನ್ನು ನಡೆಸಿರುವಂಥದ್ದು. ಅಲ್ಲಿ ಯಾವ ಕೇಸ್ ಅಂದ್ರೆ ವೀರೇಂದ್ರ ಪಪ್ಪಿ ಅವರ ಜೊತೆ ಒಡನಾಟ ಇಟ್ಟುಕೊಂಡಿದ್ದಾರೆ ಅನ್ನುವಂತಹ ಒಂದು ವಿಚಾರಗಳನ್ನು ಹಿನ್ನೆಲೆಯಲ್ಲಿ ಅವರ ಮನೆ ಮೇಲೆ ಕೂಡ ದಾಳಿಯನ್ನು ನಡೆಸಿರುವಂತಹ ಅಂದ್ರೆ ಬೇನಾಮಿ ಆಗಿರುವಂತಹ ಒಂದು ಕಾರಣವೂ ಕೂಡ ಬೇನಾಮಿ ಆಗಿರಬಹುದಾ ಅನ್ನುವಂತಹ ಒಂದು ಕಾರಣ ಕೂಡ ಇರಬಹುದು. ಯಾಕಂದ್ರೆ ಬೇರೆ ಬೇರೆ ಜನರ ಹೆಸರಿನಲ್ಲಿ ಸ್ನೇಹಿತರ ಹೆಸರಿನಲ್ಲಿ ಒಂದು ಹಣವನ್ನು ಹೂಡಿಕೆ ಮಾಡುವಂಥದ್ದು ಮತ್ತೆ ಅವರ ಹೆಸರಿನಲ್ಲಿ ಆಸ್ತಿಯನ್ನು ಮಾಡುವಂತಹ ಒಂದು ಇದೆ. ಹೀಗಾಗಿ ಇಂತಹ ಒಂದು ಕೆಲಸಗಳಿಗೆ ಬೇನಾಮಿ ಅಂತ ಹೇಳಲಾಗುತ್ತೆ. ಹೀಗಾಗಿ ಬೇನಾಮಿ ಆಸ್ತಿ ಇರಬಹುದು ಅನ್ನುವಂತಹ ಒಂದು ಕಾರಣದಿಂದಾಗಿಯೂ ಕೂಡ ಇಡಿ ಅಧಿಕಾರಿಗಳು ಒಂದು ದಾಳಿಯನ್ನು ನಡೆಸುವಂಥದ್ದು. ಈ ಒಂದು ದಾಳಿಗಿಂತ ಮುಂಚೆ ಸಾಕಷ್ಟು ಒಂದು ಪೇಪರ್ ವರ್ಕ್ ಮತ್ತೆ ಫೀಲ್ಡ್ ವರ್ಕ್ ಇಡಿ ಅಧಿಕಾರಿಗಳು ಮಾಡಿರ್ತಾರೆ. ಎಲ್ಲೆಲ್ಲಿ ಅವರ ವ್ಯವಹಾರಗಳು ಇದ್ದವು ಮತ್ತೆ ಅದಕ್ಕೆ ಎಲ್ಲಿ ಏನಾದರೂ ಅಕ್ರಮಗಳು ಏನಾದರೂ ನಡೆದಿದೆಯಾ ಅದೆಲ್ಲರ ಡೀಟೇಲ್ಸ್ಗಳನ್ನು ತೆಗೆದುಕೊಂಡು ನಂತರ ದಾಳಿಯನ್ನು ನಡೆಸಿರುವಂಥದ್ದು. ಈಗ ಸದ್ಯ ಅಷ್ಟು ಕಡೆ ದಾಳಿ ಮುಂದುವರೆದಿದೆ. ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹವಾಲಾ ಕಿಂಗ್ ಪಿನ್ ಸಮುಂದರ್ ಸಿಂಗು ಕೂಡ ಇಡಿ ಶಾಕ್ ಅನ್ನ ಕೊಟ್ಟಿದೆ. ಹುಬ್ಬಳ್ಳಿಯ ದೇಶಪಾಂಡೆ ನಗರದ ಅಪಾರ್ಟ್ಮೆಂಟ್ ನಲ್ಲಿ ರೇಡ್ ಮಾಡಿರುವಂತದ್ದು. ಮೆಜೆಸ್ಟಿಕ್ ಫ್ರೈಡ್ ಕ್ಯಾಸಿನೋ ನಡೆಸ್ತಾ ಇರುವಂತಹ ಸಮುಂದರ್ ಗೋವಾ, ಶ್ರೀಲಂಕಾ, ದುಬೈನಲ್ಲಿ ಕ್ಯಾಸಿನೋ ಉದ್ಯಮವನ್ನ ಇಟ್ಕೊಂಡಿರ್ತಾರೆ. ಇಡಿ ಇದೀಗ ರೇಡ್ ಮಾಡಿ ಶಾಕ್ ಕೊಟ್ಟಿರುವಂತದ್ದು. ಹವಾಲಾ ಕಿಂಗ್ ಪಿನ್ ಸಮುಂದರ್ ಸಿಂಗು ಕೂಡ ಇದೀಗ ಇಡಿ ದೊಡ್ಡ ಶಾಕ್ ಅನ್ನ ಕೊಟ್ಟಿದೆ. ಹುಬ್ಬಳ್ಳಿಯ ದೇಶಪಾಂಡೆ ನಗರದ ಅಪಾರ್ಟ್ಮೆಂಟ್ ನಲ್ಲಿ ಇಡಿ ರೇಡ್ ಮಾಡಿರುವಂತದ್ದು. ಮೆಜೆಸ್ಟಿಕ್ ಫ್ರೈಡ್ ಕ್ಯಾಸಿನೋ ನಡೆಸ್ತಾ ಇರುವಂತಹ ಸಮುಂದರ್ ಗೋವಾ, ಶ್ರೀಲಂಕಾ, ದುಬೈನಲ್ಲೂ ಕೂಡ ಕ್ಯಾಸಿನೋ ಉದ್ಯಮವನ್ನ ಹೊಂದಿರ್ತಾರೆ. ಅಪಾರ್ಟ್ಮೆಂಟ್ನ 401, 402 ಮನೆಯ ಮೇಲೆ ಇಡಿ ದಾಳಿ ನಡೆಸಿದೆ. 401 ಹಾಗೆ 402 ಈ ಎರಡೂ ಮನೆ ಮೇಲೂ ಕೂಡ ದಾಳಿಯನ್ನು ನಡೆಸಿರುವಂಥದ್ದು ಇಡಿ ಟೀಮ್. ಕ್ಯಾಸಿನೋ ವ್ಯವಹಾರದಲ್ಲಿ ಅಕ್ರಮ ಹಣ ಹೂಡಿಕೆ ಆರೋಪದ ಹಿನ್ನೆಲೆ ಇಡಿ ರೇಡ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಇತ್ತೀಚೆಗೆ ಅದ್ದೂರಿಯಾಗಿ ಪುತ್ರನ ವಿವಾಹ ಕೂಡ ಮಾಡಿದ್ರು. 15 ಅಧಿಕಾರಿಗಳ ತಂಡದಿಂದ ಏಕಕಾಲದಲ್ಲಿ ಪರಿಶೀಲನೆ ಕೂಡ ನಡೆಸಲಾಗ್ತಾ ಇದೆ. ಸದ್ಯಕ್ಕೆ ಹವಾಲಾ ಕಿಂಗ್ ಪಿನ್ ಸಮುಂದರ್ ಕ್ಯಾಸಿನೋಗಾಗಿ ಅಕ್ರಮ ಹಣ ವರ್ಗಾವಣೆ ಆಗಿದ್ದರ ಹಿನ್ನೆಲೆ ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆ ಈ ಒಂದು ರೇಡ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ರೀಸೆಂಟ್ ಆಗಿ ಪುತ್ರನ ವಿವಾಹವನ್ನು ಕೂಡ ಅದ್ದೂರಿಯಾಗಿ ಮಾಡಿರ್ತಾರೆ. ದೇಶಪಾಂಡೆ ನಗರದ ಕಾಮಾಕ್ಷಿ ಅಪಾರ್ಟ್ಮೆಂಟ್ ಮೇಲೆ ಇದೀಗ ದಾಳಿ ನಡೆದಿರುವಂಥದ್ದು. ಅಪಾರ್ಟ್ಮೆಂಟ್ 401, 402 ಎರಡೂ ಮನೆ ಮೇಲೆ ಕೂಡ ದಾಳಿ ಆಗಿರುವಂಥದ್ದು. ಗೋವಾ, ಶ್ರೀಲಂಕಾ, ದುಬೈನಲ್ಲಿ ಕ್ಯಾಸಿನೋ ಉದ್ಯಮವನ್ನ ಮಾಡ್ತಾ ಇರ್ತಾರೆ. 2 ಮನೆ ಇರುತ್ತೆ. 2 ಮನೆಯ ಮೇಲೂ ಕೂಡ ಇಡಿ ರೇಡ್ ಮಾಡಿರುವಂಥದ್ದು.